ಈ ಕಡೆಯಿಂದ ಯಾಕ್ರೆ ಸಾಲಿ ರಜೆ ಸಿಕ್ತು ಅಲ್ಲ ನೋಡಿ. ಮಗ ಬಂದ ರಜೆಗೆ. ಎಲ್ಲಿ ಹೋದವನೀಗ ದನು ಹೇಳಿ ಯಾಕೆ ನೋಡಿ. ಬಂದ ತಕ್ಷಣ ಮಲ್ಕೊಂಡಿದ್ದಾನೆ ಫ್ರೆಂಡ್ಸ. ಇಲ್ಲಿ ನೋಡಿ ನಾನು ಉಡುಪಿ ಸೈಡ್ ಮಾಡುವಂಥ ಉಡುಪಿ ಮಂಗಳೂರು ಸೈಡ್ ಮಾಡೋಂಥ ಚಕ್ಕುಲಿ ಮಾಡಿದ್ದೀನಿ ನೋಡಿ. ಎಷ್ಟು ಇವು ತುಂಬ ವೈಟ್ ಬರ್ತಾವೆ, ಕಪ್ಪಾಗಿ ಬರೋದಿಲ್ಲ. ತುಂಬ ಗರಿಗರಿಯಾಗಿ ತುಂಬ ಚೆನ್ನಾಗಿ, ಮತ್ತು ಒಳಗಡೆ ಸಾಫ್ಟಾಗಿ ಮೇಲ್ಗಡೆ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರ್ತವೆ. ಈ ಥರದ ಚಕ್ಕುಲಿ ಬೇಕ್ರಿಯಲ್ಲಿ ಸಿಗ್ತವೆ. ಇಲ್ಲಿ ತುಂಬ ಖುಷಿಯಾಗುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಡಿ, ಹಾಗೆ ವಿಡಿಯೋ ಒಂದು ಲೈಕ್ ಕೂಡ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಫ್ರೆಂಡ್ಸ? ನಾನು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ್. ಈಗ ಬೆಳಗ್ಗೆ 7 ಗಂಟೆಗಿದೆ ಟೈಮ್. ಚಹಾ ಪೂಜೆ ಎಲ್ಲ ಆಯಿತು, ಕೆಲಸ ಆಲ್ಮೋಸ್ಟು. ಅಡುಗೆ ಮಾಡಬೇಕು. ಶ್ರೇಣಿಗೆ ತಿಂಡಿ ಏನಾರು ಮಾಡ್ತೀನಿ ಅಂದೆ. ಇವತ್ತು ಸ್ಪೋರ್ಟ್ಸ್ ಡೇ ಇದೆ, ಅವಳು ಶಾಲೆಯಲ್ಲಿ ಸ್ವಲ್ಪ ತಿಂಡಿ ತಿಂದಳು, ಹೋಗಿದ್ದಾಳೆ. ನಾವು ಕೂಡ ತಿಂಡಿ ತಿನ್ನಬೇಕಷ್ಟೆ. ಈಗ ಹೋಗಿಲ್ಲ, ಸಾರಿ, ರೆಡಿ ಆಗ್ತಾಯಿದ್ದಾಳೆ. ಇನ್ನು ಕಳಿಸ್ಬೇಕು. ಅವ್ರ ಪಪ್ಪ ಬಿಟ್ಟು ಬರ್ತಾರಂತ ಇವತ್ತು ಬೇಗಿದೆ ಅವಳು ಕಾಲೇಜ್. 7:15ಕ್ಕೆ ಹೋಗ್ತಾ ಇದ್ದಾಳೆ. ಅದಕ್ಕಾಗಿ ಈಗ ನಾನು ಸ್ವಲ್ಪ ಇವತ್ತು ಹೋಗಬೇಕಿಲ್ಲ, ಹೊರಗೆ ಹೋಗ್ಲಿಕ್ಕಿದೆ. ಹಾಗಾಗಿ ಅಡುಗೆ ಎಲ್ಲ ಮಾಡಿಟ್ಟು ಹೋದ್ರೈತೆ ಅಂಥೇಳಿ ನಾನು ಕೂತಿದ್ದೀನಿ ಫ್ರೆಂಡ್ಸ್. ಈಗ ಅಡುಗೆ ಮಾಡಬೇಕು. ಸ್ವಲ್ಪ ಬಟ್ಟೆ ತೊಳೆದು ಹಾಕ್ತೀನಿ. ಮೇನಾಗಿ ಬಟ್ಟೆ ತೊಳೆದು ಹಾಕಿದ ಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಮತ್ತೆ ಸಿಕ್ ಬಾಯ್. ಆಯ್ತು ಸರ್. ಫ್ರೆಂಡ್ಸ್, ಶ್ರೇಯನ್ ಕಾಲೇಜಲ್ಲಿ ಸ್ಪೋರ್ಟ್ಸ್ ಡೇ ಐತಿ ಇವತ್ತು. ಅದಕ್ಕಾಗಿ ಬೇಗ ಹೋದ್ಲು ನೋಡಿ ಅವಳು. ನಾನು ಇನ್ನು ಕೆಲಸ ಸ್ಟಾರ್ಟ್ ಮಾಡ್ತೀನಿ. 7:15 ಬೇಗ ಹೊರಟ್ಲಿ ಇವತ್ತು. ನಾನು ಸ್ವಲ್ಪ ಕೆಲಸ ಇದೆ, ಮಾಡ್ತೀನಿ ಫ್ರೆಂಡ್ಸ. ನೋಡಿ, ನಾನೀಗ ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡಿದ್ನಿ. ರೊಟ್ಟಿ ಹಿಟ್ಟು ಖಾಲಿ ಆಗಿತ್ತು. ರೊಟ್ಟಿ ಹಿಟ್ಟು ಖಾಲಿ ಆಗಿತ್ತು. ಆದರೆ ಮೊನ್ನೆ ಊರಿಗೆ ಹೋಗಿದ್ವಲ್ಲ, ಅವಾಗ ಬರುವಾಗ ಜೋಳ ತಂದಿದ್ನಿ. ಅಲ್ಲೇ ಬರುವಾಗ ಸ್ವಲ್ಪ ಅದನ್ನೇ ನಿನ್ನೆ ಯಜಮಾನ್ರು ಹುಡಿ ಮಾಡಿಸ್ಕೊಂಡ್ಬಂದರು. ಹುಡಿ ಮಾಡಿಸ್ಕೊಂಡ್ಬಂದ್ರು. ರೊಟ್ಟಿ ತಿನ್ಬೇಕಂತ ತುಂಬ ಆಸೆ ಆಗಿತ್ತು. ಏನು ಮಾಡೋದು ಹೇಳಿ, ನಮಗೆ ಇಲ್ಲಿ ಜೋಳದ ಹಿಟ್ಟು ಅಷ್ಟೊಂದು ಸರಿಯಾಗಿ ಹಾಕೋದಿಲ್ಲ ನಾವು ಊರಿಂದ ಬರುವಾಗ. ಅದಕ್ಕಾಗಿ ನಿನ್ನೆ ಸ್ವಲ್ಪ ಬಿಸ್ಕೊಂಡ್ಬಂದ್ರಲ್ಲ ಯಜಮಾನ್ರು, ಅದಕ್ಕಾಗಿ ಇವತ್ತು ರೊಟ್ಟಿ ಮಾಡಿದ್ದೆ ನೋಡಿ. ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಇಲ್ಲಿ ರೊಟ್ಟಿ ಮಾಡಿದ್ನೆಲ್ಲ ಇದೆಲ್ಲ ಕ್ಲೀನ್ ಮಾಡ್ಬೇಕಂಥೇಳಿ ನೋಡಿ. ಗ್ಯಾಸ್ ಮುಂದೆ ನಿಂತು ಇದನ್ನು ಅಡುಗೆ ಮಾಡಂಟ್ಲೆ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ ಫ್ರೆಂಡ್ಸ್. ಯಾಕಂದ್ರೆ ನಿಂತು ಕಾಲು ನೋಯ್ತಾ ನನಗೆ, ಹುಷಾರಿಲ್ಲಲ್ಲ. ಅದಕ್ಕಾಗಿ ಸ್ವಲ್ಪ ಹೋಗಿ ಕೂತಿದ್ದೆ. ಹಾಗೆ ನಿಮ್ಮ ವಿಡಿಯೋ ಎಲ್ಲ ನೋಡ್ತಾ ಇದ್ದೆ ಯೂಟ್ಯೂಬರ್ದು. ಹಾಗಾಗಿ ಮತ್ತು ಈಗ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿ ಪದಾರ್ಥ ಮಾಡಬೇಕು ಫ್ರೆಂಡ್ಸ. ಬೆಳಗ್ಗೆ ನಿಮ್ಗೆ ಹೇಳಿದ್ದೆ ಬಟ್ಟೆ ತೊಳಿತೀನಿ ಅಂಥೇಳಿ, ಬಟ್ಟೆ ತೊಳಿಲಿಲ್ಲ. ಯಾಕಂದರೆ ಸ್ವಲ್ಪ ಸಪೂರಾಗಿ ಮಳೆ ಬರ್ತಾಯಿತ್ತು. ಅದಕ್ಕೆ ಮಳೆ ಬರ್ತಾಯಿದೆ ಬೇಡ ಅಂಥೇಳಿ ರೊಟ್ಟಿನೇ ಮಾಡಿದ್ರಾಯ್ತು ಮೊದಲಿಗೆ, ಆಮೇಲೆ ಪದಾರ್ಥ ಬಟ್ಟೆ ಎಲ್ಲ ಮಾಡಿದ್ರಾಯ್ತು ಅಂಥೇಳಿ ಅದನ್ನೇ ಮಾಡ್ತಾಯಿದ್ದೀನಿ ನೋಡಿ. ಈಗ ಇದನ್ನು ಕ್ಲೀನ್ ಮಾಡಿ ನಾನು ಮಾಡ್ತೇನೆ. ಬಟ್ಟೆ ತೊಳಿತೀನಿ. ಬಟ್ಟೆ ತೊಳೆದು ಪಲ್ಯ ಮಾಡಬೇಕು ಫ್ರೆಂಡ್ಸ್. ಇನ್ನೂ ಪಲ್ಯ ಮಾಡಿಲ್ಲ. ಹೆಸರು ಕಾಳು ಕುದಿಸಿಟ್ಟಿದ್ದೀನಿ ಆಲ್ರೆಡಿ. ಒಲೆಯಲ್ಲಿ ಮಾಡ್ಬೇಕಂತ ಮಾಡಿದೆ ಫ್ರೆಂಡ್ಸ. ಒಲೆಯಲ್ಲಿ ಆಗಲಿಲ್ಲ ನನಗೆ. ಅಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕು, ಇದು ಮಾಡಬೇಕು ನೋಡಿ. ಹಿಟ್ಟು ಎಲ್ಲ ಕಡೆ ಸಿಡಿದು ಬಿಡುತ್ತೆ. ಅದಕ್ಕಾಗಿ ಅದು ಇದಾಗುತ್ತೆ ಅಂಥೇಳಿ ಒಂದು ಕ್ಲೀನ್ ಮಾಡಿಬಿಟ್ರಿ. ಈ ಥರ ಒಂದು ಸತಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಕ್ಲೀನಾಗಿ ಬಿಡುತ್ತೆ ಫ್ರೆಂಡ್ಸ್.
ನೋಡಿ ಈಗ ಇವಷ್ಟು ಗ್ಯಾಸ್ ಅಷ್ಟು ತೊಳ್ಕೊಂಡ್ಬಿಡ್ತೀನಿ ಅಲ್ಲ, ಒಂದು ಸತಿ ಕ್ಲೀನ್ ಮಾಡ್ಕೊಂಡ್ಬಿಟ್ರಿ. ಬೆಳಗ್ಗೆ ಅದಕ್ಕೆ ಗ್ಯಾಸ್ ಕ್ಲೀನ್ ಮಾಡಲಿಲ್ಲ ಫ್ರೆಂಡ್ಸ್. ರೊಟ್ಟಿ ಮಾಡಿ ಕ್ಲೀನ್ ಮಾಡ್ರಿ ಆಯ್ತು ಅಂತ ಹೇಳಿ ಬಿಟ್ಬಿಟ್ಟೆ. ಅಂದರೆ ಮತ್ತೆ ಹಿಟ್ಟೆಲ್ಲ ಸಿಡಿತಲ್ಲ ಅದು ನಾವು ತಟ್ಟುವಾಗ, ಅದಕ್ಕಾಗಿ ಬಿಟ್ಟಿದ್ದೆ ಫ್ರೆಂಡ್ಸ. ಇದಷ್ಟು ಈಗ ಕ್ಲೀನ್ ಮಾಡ್ತೇನೆ ಮತ್ತೆ ನಿಮಗೆ ಸಿಗ್ತೇನೆ ಫ್ರೆಂಡ್ಸ. ನೋಡಿ ಈಗ ಮಧ್ಯಾಹ್ನ ಊಟಕ್ಕೆ ಏನೇನು ಮಾಡಿದ್ದೀನಪ್ಪ ಅಂತೇಳಿ ಒಂದು ಸತಿ ತೋರಿಸ್ಬಿಡ್ತೇನೆ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ, ತಲೆಗೆ ಕೂದಲು ಬಿದ್ದಾರಂತ ವಯರ್ ಅದು. ಇನ್ನೊಂದು ಏನು ಗೊತ್ತಾ, ಇವತ್ತು ರಜೆ ಇದೆ, ಮಗನಿಗೆ ರಜೆ ಕೊಟ್ಟರು, ನವರಾತ್ರಿ ರಜೆ. ಒಂದು 2 ವಾರ ರಜೆ ಸಿಕ್ಕಿದೆ ಅವನಿಗೆ. ಶ್ರೇಯಾ ಮತ್ತು ಅವ್ರ ಪಪ್ಪ ಕರ್ಕೊಂಬರ್ಲಿಕ್ಕೆ ಹೋಗಿದ್ದಾರೆ. ಶ್ರೇಯನ್ ಕಾಲೇಜ್ ಇವತ್ತು ಬೇಗ ಬಿಡ್ತು, ಅದಕ್ಕಾಗಿ ಅವಳೇ ಹೋಗಿದ್ದಾಳೆ ಫ್ರೆಂಡ್ಸ್, ಕರ್ಕೊಂಬರ್ತೀನಿ ನಾನೇ ಅಂಥೇಳಿ. ಹಾಗಾಗಿ ಅವಳು ಹೋಗಲಿ ಅಂಥೇಳಿ ನಾನು ಸುಮ್ಮನೆ ಅದೇ. ಈಗ ಸ್ವಲ್ಪ ಮಧ್ಯಾಹ್ನದ ಅಡುಗೆ ಕೂಡ ಮಾಡಿದ್ದೆ, ಆವಾಗಲೇ ರೊಟ್ಟಿ ಮಾಡಿದೆ. ರೊಟ್ಟಿ ಮಾಡಿ ಪದಾರ್ಥ ಕೂಡ ಮಾಡೀನಿ ಫ್ರೆಂಡ್ಸ್. ಇಲ್ಲಿ ಅನ್ನ ಕೂಡ ಸ್ವಲ್ಪ ಇತ್ತು, ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಹೋಗಲಿಲ್ಲ. ಅಂದರೆ ಅನ್ನ ಮಾಡಿದರೆ ರೊಟ್ಟಿನೇ ತಿನ್ನೋದಿಲ್ಲ ಯಾರು, ಅದಕ್ಕಾಗಿ ಮತ್ತೆ ಅನ್ನಕ್ಕೆ ಕೂತ್ಕೋತಾರಂಥೇಳಿ ಅನ್ನ ಮಾಡಲಿಲ್ಲ ಫ್ರೆಂಡ್ಸ್. ನಿನ್ನಿದೆ ಸ್ವಲ್ಪ ರಾತ್ರಿದಿತ್ತು, ಅದನ್ನೇ ಬಿಟ್ಟಿದ್ದೀನಿ, ತೋರಿಸ್ತೀನಿ ನೋಡಿ. ಇಲ್ಲಿ ರೊಟ್ಟಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್, ಸ್ವಲ್ಪ ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಆಗುತ್ತೆ ಅಂತೇಳಿ. ಇಲ್ಲೊಂದು ಸ್ವಲ್ಪ ಬ್ಯಾಳಿ ತವೆ ಮಾಡಿದ್ದೆ. ನಮ್ಮ ಮನೆಯಲ್ಲಿ ಬ್ಯಾಳಿ ತವೆ ಇದ್ದೇ ಇರುತ್ತೆ ಫ್ರೆಂಡ್ಸ್, ಯಾಕಂದರೆ ಮೊನ್ನೆ ರೆಸಿಪಿ ಹಾಕಿದೆ ನೋಡಿ ನಾನು ಯಾವ ಚಾನಲಲ್ಲಿ ಅಂದರೆ ಮಾಂಕಾಳಿ ಕೈ ರುಚಿ ಚಾನಲಲ್ಲಿ. ಆ ಥರ ನಾನು ಬ್ಯಾಳೆ ಬೇಯಿಸ್ಬಿಟ್ಟು ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಬಿಟ್ಟಿರ್ತೀನಿ. ಸ್ವಲ್ಪ ಇದೆ ಅದು ಬೆಳಗ್ಗೆ ತಿಂಡಿಗೆ ಮಾಡಿದ್ದು, ಮತ್ತು ಇಲ್ಲಿ ಸ್ವಲ್ಪ ಅನ್ನ ಇದೆ, ಅನ್ನಕ್ಕಾಗುತ್ತೆ ಅಂತ ಇಟ್ಟಿದ್ದೀನಿ. ಇಲ್ಲಿ ಹೆಸರು ಕಾಳು, ಶೇಂಗಾ, ಪಾಲಕ್ ಸೊಪ್ಪು ಹಾಕಿ ಇದೊಂಥರ ಪದಾರ್ಥ ಮಾಡಿದ್ದೀನಿ. ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ. ಈಗ ಯಜಮಾನ್ರಿಗೆ ರೊಟ್ಟಿ ಮಾಡಿದರೆ, ಈ ಥರ ಪಲ್ಯ ಮಾಡಿದರೆ ಅವರಿಗೆ ಈರುಳ್ಳಿ ಬೇಕು ಸೈಡ್ ಡಿಶ್ಶಾಗಿ, ಕಟ್ ಮಾಡಿ ಇಡಬೇಕು ಫ್ರೆಂಡ್ಸ. ಇಲ್ಲಿಂದ ಈರುಳ್ಳಿ ಕೂಡ ಕಟ್ ಮಾಡಿಡ್ತೀನಿ ರೊಟ್ಟಿ ಜೋಡೋರಿಗೆ. ದೊಡ್ಡ ತಗೋತೀನಿ. ಈರುಳ್ಳಿ ರೇಟ್ ಅಂತೂ ಕೇಳೋದಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ರೇಟ್ ಇದೆ ಈರುಳ್ಳಿದು ಈಗ. ಅದಕ್ಕಾಗಿ ಈಗ ಇದನ್ನೊಂದು ಈರುಳ್ಳಿ ಕಟ್ ಮಾಡಿಡ್ತೀನಿ, ಹಾಗೆ ಅವರಿಗೆ ಇಟ್ಟು ಬರ್ತಾರೆ. ಈಗ ಸ್ವಲ್ಪ ಕೆಲಸ ಇದೆ, ಮಾಡ್ತೀನಿ, ಮತ್ತೆ ಸಿಗ್ತೀನಿ. ಈ ಕಡೆಯಿಂದ ಯಾಕ್ರೆ ಶಾಲೆ ರಜೆ ಸಿಕ್ತು ಅಲ್ಲ ನೋಡಿ, ಮಗ ಬಂದ ರಜೆಗೆ. ಎಲ್ಲಿ ಹೋದವನೀಗ ದನು ಹೇಳಿ ಯಾಕೆ ನೋಡಿ, ಬಂದ ತಕ್ಷಣ ಮಲ್ಕೊಂಡಿದ್ದಾನೆ ಫ್ರೆಂಡ್ಸ. ಇಲ್ಲಿ ಪಪ್ಪಾಯನ್ನು ಹೇಳ್ದನಶೆ, ಇಲ್ಲಿ ಪಪ್ಪಾಯನ್ನು ಕಟ್ ಮಾಡ್ತಾ ಇದ್ದೆ. ಬಂದರು, ಪಪ್ಪಾಯಿ ಹಣ್ಣು ಒಳಗಿಡ್ತೀನಿ ಎತ್ತಿ ಕಟ್ ಮಾಡ್ಬೇಕಂತೇಳಿ ಸಿಪ್ಪೆ ಎಲ್ಲ ತೆಗೆದೆ. ಹಾಗಾಗಿ ಧನುಷ್ ಬಂದ ಅಂತೇಳಿ ಬಿಟ್ಟೆ ನೋಡಿ. ಮೇಲ್ಗಡೆದೆಲ್ಲ ಸಿಪ್ಪೆ ಕ್ಲೀನ್ ಮಾಡಿ ತೆಗೆದಿದ್ದೇನೆ. ಇದನ್ನು ಕಟ್ ಮಾಡ್ಬೇಕು, ಪೀಸಸ್ ಮಾಡ್ಬೇಕು. ಈಗ ಕೊಡ್ಬೇಕು ಅವ್ರಿಗೆ, ಮಕ್ಕಳಿಗೆ. ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟಿದ್ದಾನೆ ಕೆಂಪೆ ದನು. ಹೇಳಕ್ಕೆ ನೋಡಿ ಫ್ರೆಂಡ್ಸ್, ಊಟ ಮಾಡ್ತಾಯಿದ್ದೀವಿ. ಊಟ ಪಲ್ಯ, ಪಾಲಕ್, ಹೆಸರು ಕಾಳು, ಶೇಂಗಾ ಹಾಕಿ ಪಲ್ಯ ಮಾಡಿದ್ದೀನಿ. ಜೋಳದ ರೊಟ್ಟಿ ಎಲ್ಲ ತೋರಿಸಿದ್ದೀನಿ ಆವಾಗಲೇ. ಇಲ್ಲಿ ಯಜಮಾನ್ರು ಊಟ ಮಾಡತ್ತಾರೋ, ಧನುಷನ್ನು ಊಟ ಮಾಡತ್ತಾನೋ. ಪೂರ್ಣ ಆಯ್ತು ನೋಡಿ ನಮ್ಮ ಕುಟುಂಬ ಇವತ್ತು. ಹಂಪಿ ಅಂಬ್ಲಿ ಅಲ್ಲ ಶ್ರೇ ನೋಡಿ, ಊಟ ಮಾಡ್ತೀವಿ ಫ್ರೆಂಡ್ಸ್. ಊಟ ಹೇಗಿದೆಯಪ್ಪ? ಚೆನ್ನಾಗಿ ಉಂಟಾ? ಪಲ್ಯ ಖಾರ ಆಯ್ತಾ? ಇಲ್ಲ ಫ್ರೆಂಡ್ಸ್. ಅವ್ನಿಗೆ ಸುಸ್ತಾಗಿದೆ, ಈಗ ಊಟ ಮಾಡಿ ಮಲ್ಕೊಲಿ ಒಂದು ತಾಸು. ಫ್ರೆಂಡ್ಸ್ ಸಾಯಂಕಾಲ 6 ಗಂಟೆ ಆಗಿದೆ. ಇವತ್ತು 4 ಗಂಟೆಗೆ ಸಿಕ್ಕಾಪಟ್ಟೆ ಮಳೆ ಬರೋ ಥರ ಆಗಿದೆ ನೋಡಿ. ಅಲ್ಲಿ ಉರಿ ಹಚ್ಚಿದ್ದೇನೆ. ಸ್ವಲ್ಪ ಕಸ ಇತ್ತು, ಒಂದು 4-5 ದಿನ ಆಯ್ತು ಬೆಂಕಿನೇ ಕೊಟ್ಟಿರಲಿಲ್ಲ. ಮತ್ತು ಮಳೆ ಇನ್ನು ನವರಾತ್ರಿದು ನಮ್ಮಲ್ಲಿ ಗ್ಯಾರಂಟಿ ಇಲ್ಲ ಉಡುಪಿಯಲ್ಲಿ. ನವರಾತ್ರಿ ಟೈಮಲ್ಲಿ ಮಳೆ ಜಾಸ್ತಿನೇ ಬಂದುಬಿಡುತ್ತೆ. ಸೌಂಡ್ ಆಗ್ತಾಯಿದೆ, ಯಾವ ಕಡೆ ಬರ್ತಾಯಿದೆ. ಅದಕ್ಕಾಗಿ ಅಲ್ಲಿ ಸ್ವಲ್ಪ ಕಸ ಇತ್ತು, ಒಂದು ಬಕೆಟ್ ಫುಲ್ಲು, ಅದನ್ನು ಬೆಂಕಿ ಕೊಟ್ಟಿನಿ. ಇನ್ನೂ ಹುಲ್ಲು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ದೀವಿ. ನೋಡಿ ಯಾವ ಥರ ಹುಲ್ಲು ಬಂದಿದೆ. ಇರುವೆ ಅಂತೂ ನಿಲ್ಲಿಕ್ಕೆ ಬಿಡ್ತಾನೆ ಇಲ್ಲ ಹೊರಗಡೆ, ಇರುವೆ ಮತ್ತು ಸೊಳ್ಳೆ ನೋಡಿ ಯಾವ ಥರ ಬಂದಿದೆ. ಅದು ಮನೆ ಒಕ್ಕಲಿದೆ ನವರಾತ್ರಿ ಟೈಮಲ್ಲಿ ಫ್ರೆಂಡ್ಸ. ಕ್ಲೀನ್ ಮಾಡಬೇಕು ಈಗ. ಧನುಷ್ ಕೂಡ ಬಂದ ತಕ್ಷಣ ಏನು ಮಾಡಿದ್ವಿ, ಊಟ ಮಾಡಿ ಸ್ವಲ್ಪ ಮಲ್ಕೋಬೇಕಂತೇಳಿ ಅಷ್ಟರು ಮಲ್ಕೊಂಡ್ಬಿಟ್ಟು ನಿದ್ದೆ ಬಂದುಬಿಟ್ಟಿದೆ ನಮಗೆಲ್ಲೇ. ಯಜಮಾನ್ರು ಹೋಗಿಬಿಟ್ಟಾರೆ ಬೀಗ ಹಾಕ್ಕೊಂಡು ಫ್ರೆಂಡ್ಸ. ಹೊರಗಡೆಯಿಂದ ಬೀಗ ಹಾಕ್ಕೊಂಡು ಹೋಗಿದ್ರು. ಹಾಗಾಗಿ ನೋಡಿ ಈಗ ಇದೆಲ್ಲ ಮಾಡ್ಕೊಂಡು ನಾನೀಗ ಪಾತ್ರೆ ತೊಳಿತೀನಿ. ಮತ್ತು ರಾತ್ರಿಗೆ ಸ್ವಲ್ಪ ಅನ್ನ ಸಾಂಬಾರು ಮಾಡಿಬಿಡ್ತೀನಿ. ರೊಟ್ಟಿ ಒಂದು 4 ಇದೆ,
ಅನ್ನ ಸಾಂಬಾರು ಮಾಡಿಬಿಡ್ತೀನಿ ಫ್ರೆಂಡ್ಸ್. ನೋಡಿ ಕಸ ಹೇಗೆ ಹತ್ತಿದೆ, ಒಣ ಕಸ ಅಲ್ಲ, ಎಲ್ಲ ಪೇಪರು ಪ್ಲಾಸ್ಟಿಕ್ಕು ಅದು ಇದು, ಅದಕ್ಕೆ ಈಗ ನೋಡಿ ಬೇಗ ಹತ್ತಿಬಿಡ್ತು. ಬೇಗ ಬೇಗ ನೋಡಿ ಮೋಡಾಗಿದೆ. ಕೋಲ್ ತೊಗೊಂಡು ಹೋದರೆ ಒಳ್ಳೆಯದು, ಇಲ್ಲಾಂದರೆ ಕಸ ಕೆಳಗಡೆದು ಕೂತು ಬಿಡುತ್ತೆ ಫ್ರೆಂಡ್ಸ್, ಹೋಗೋದೇ ಇಲ್ಲ ಅದು. ಸ್ವಲ್ಪ ಕೋಲಿಂದ ಇದನ್ನು ಮಾಡಿದರೆ ಆವಾಗ ಕಸ ಇದಾಗಲ್ಲ. ಸ್ವಲ್ಪ ಅದನ್ನು ಕಸ ಕಚ್ಚಾಡಿಸ್ಬೇಕು, ಸುಟ್ಬಿಡುತ್ತೆ. ಇಲ್ಲಾಂದರೆ ಸುಡೋದೇ ಇಲ್ಲ, ಅದು ಮೇಲ್ಗಡೆದು ಅಷ್ಟು ಸುಟ್ಟು ಕೆಳಗಡೆದು ಕೂತ್ಬಿಡುತ್ತೆ. ಭಾಳ ಇತ್ತು ಕಸ ಮಾತ್ರ. ಸುಡ್ತಾ ಇದೆಯಲ್ಲ, ಸುಡಲಿ, ಚೆನ್ನಾಗಿ ಸುಡಬೇಕಿದು. ಮಳೆ ಬರಬಾರ್ದು. ನಾನು ಆವಾಗಲೇ ಬರಬೇಕಂದೆ, ಸುಡೋಕೆ ಬರಲಿಕ್ಕಾಗಲಿಲ್ಲ ಒಳಗಡೆ, ಹಾಗೆ ಅದು ಇದು ಮಾಡ್ತಾ ಕೂತ್ಕೊಂಡೆ ನೋಡಿ. ಹುಲ್ಲಲ್ಲಿ ಇಟ್ಟಿದ್ದೇನೆ, ನೈಟ್ ನೋಡಿಬಿಟ್ರೆ ಹಾವು ಬಂದಿದೆ ಅನ್ನಿಸ್ಬಿಡುತ್ತೆ. ಈ ಥರ ಹುಲ್ಲಲ್ಲಿ ಇಟ್ಟಿದ್ದೇನೆ ಫ್ರೆಂಡ್ಸ್. ಈಗ ನಾನು ಒಳಗೆ ಹೋಗ್ತೀನಿ. ಶ್ರೇಯಾ ಧನುಷ್ ಏನೋ ಗಲಾಟೆ ಮಾಡ್ಕೊತಾ ಇದ್ದಾರೆ ನೋಡಿ. ಇಲ್ಲಿ ನಾನು ಚಕ್ಲಿ ಮಾಡಲಿಕ್ಕೆ, ಅಂದರೆ ಕೊಬ್ಬರಿ ಚಕ್ಲಿ ಮಾಡಲಿಕ್ಕೆ ಉದ್ದಿನ ಕಾಳು ತೊಗೊಂಡಿದ್ದೀನಿ, 1 ಬೌಲ್ನಷ್ಟು. ಈ ಬೌಲ್ ನೋಡ್ಕೊಳ್ಳಿ. ಈಗ ಇದನ್ನು ಸ್ವಲ್ಪ ನಾವಿಲ್ಲಿ ಬಿಸಿ ಮಾಡ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಎಣ್ಣೆ ಅದು ಏನೂ ಇಲ್ಲ. ಹಾಗೆ ಉದ್ದಿನ ಬೇಳೆ ಕೂಡ ನೀವು ತೊಗೋಬೋದು. ಇಲ್ಲಿ ಉದ್ದಿನ ಬೇಳೆನೇ ಕಾಳನೇ ಬೇಕಂತಿಲ್ಲ, ಬೇಳೆ ಇದ್ದರೂ ತೊಗೊಳ್ಳಿ, ಒಳ್ಳೆ ಕ್ವಾಲಿಟಿದು. ನೋಡಿ ಇದನ್ನು ನಾನೀಗ ಸ್ವಲ್ಪ ಇದನ್ನು ಒಂದು 5 ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋತೇನೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಅಲ್ಲಿವರೆಗೂ ನಾನು ಇದನ್ನು ಹುರ್ಕೋತೇನೆ. ನೋಡಿ ಈಗ ಕಲರು ಚೇಂಜ್ ಆಯ್ತು, ಒಳ್ಳೆ ಪರಿಮಳ ಬರ್ತಾ ಇದೆ ಇದರದ್ದೀಗ. ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಗ್ಯಾಸ್ ಆಫ್ ಮಾಡ್ಕೊಂಡು ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೇನೆ. ಇವು ಫುಲ್ ತಣ್ಣಗಾಗಬೇಕು, ನಮಗೆ ಫುಲ್ ಆರಬೇಕು. ಈಗ ಬಿಸಿ ಇದರದ್ದೆಲ್ಲ ಹೋಗಬೇಕು, ಆ ಥರ ಆರ್ಲಿ ತೋರಿಸ್ತೇನೆ ಮತ್ತೆ. ನೋಡಿ ಇಲ್ಲಿ ಫುಲ್ ಈಗ ಉದ್ದಿನ ಕಾಳೆಲ್ಲ ತಣ್ಣಗಾಗಿದಾವೆ. ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ನಾನೀಗ. ಉದ್ದಿನ ಕಾಳನ್ನು ಈಗ ಹಿಟ್ಟು ಮಾಡ್ಕೊತೇನೆ ಇದನ್ನೆಲ್ಲ. ಈಗ ನೋಡಿ ಇಲ್ಲೊಂದು ಬುಟ್ಟಿ ತೊಗೊಂಡಿದ್ದೇನೆ. ಇಲ್ಲಿ ಸಾಣಿಗೆಯಿಂದ ನಾವು ಉದ್ದಿನ ಬೇಳೆ ಹಿಟ್ಟನ್ನು ಇಲ್ಲಿ ನಾವು ಸಾಣಿಸ್ಕೋಬೇಕಾಗುತ್ತೆ. ನೋಡಿ ಈಗ ಮಿಕ್ಸಿ ಮಾಡಿ ಇಟ್ಟಿರೋಂಥದ್ದು ನಾನು ಇದ್ರೊಳಗಡೆ ಹಾಕಿ ಸಾಣಿಸ್ಕೋತೇನೆ, ಯಾಕಂದರೆ ನಮಗೆ ಕಾಳು ಇಲ್ಲಿ ಉಳಿದಿರಬಾರ್ದು. ಆ ಥರ ನೋಡಿ ಇದನ್ನೆಲ್ಲ ಈಗ ಸಾಣಿಸ್ಕೊಂಡ್ಬಿಡ್ತೇನೆ. ನೋಡಿ ಇಷ್ಟು ಬಂತು. ಈಗ ಫ್ರೆಂಡ್ಸ್ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊ, 1 ಬೌಲು ಅಕ್ಕಿ, ಇದಕ್ಕೆ ಉದ್ದಿನ ಬೇಳೆಗೆ 1 ಕಪ್ಪು ಅಕ್ಕಿ ಹಿಟ್ಟು, ಒಟ್ಟಿಗೆ ನಾನು 4 ಕಪ್ಪು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ಕೊತೇನೆ ಫ್ರೆಂಡ್ಸ್. ನೋಡಿ 2 ಕಪ್ಪು, 3, ಟೋಟಲ್ ಆಗಿ ನಾನಿಲ್ಲಿ 4 ಕಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು, 1 ಕಪ್ಪು ಉದ್ದಿನ ಕಾಳು ಹಿಟ್ಟು. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಪ್ ಎಳ್ಳನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನ್ನಷ್ಟು ಇಂಗು ಕೂಡ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನೆಲ್ಲ ನಾವೀಗ ಉದ್ದಿನ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲವನ್ನು, ಉಪ್ಪು ಎಲ್ಲ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ನಾನು ಸ್ವಲ್ಪ ಬುಟ್ಟಿನ ದೊಡ್ಡ ತೊಗೊಂಡಿದ್ದೀನಿ, ಯಾಕಂದರೆ ಹಿಟ್ಟು ಹುಡಿ ಹಾರತ್ತೆ, ಇದು ಗಾಳಸು ಆಗೋದು ಅಂಥೇಳಿ ಅಷ್ಟೇ. ಈಗ ಇದು ರೆಡಿಯಾಗಿದೆ. ಈಗ ತೆಂಗಿನಕಾಯಿ ರುಬ್ಕೋತೇನೆ. ನಾವು ಉದ್ದಿನ ಹಿಟ್ಟನ್ನು ಆವಾಗಲೇ ರುಬ್ಕೊಂಡೆಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಹಸಿ ತೆಂಗಿನಕಾಯಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಸಿ ತೆಂಗಿನಕಾಯಿನೇ ಬೇಕು, ಫ್ರೆಶ್ ತೆಂಗಿನಕಾಯಿ ಇರಬೇಕು ಇದಕ್ಕೆ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ನಾನು ಇಲ್ಲಿ ನೀರನ್ನು ಹಾಕಿ ಈಗ ಇದನ್ನು ರುಬ್ಕೋತೇನೆ. ಇದರದ್ದು ಹಾಲು ತಕ್ಕೋಬೇಕು ನಾವೀಗ. ನೋಡಿ ಇಲ್ಲಿ ರುಬ್ಬಿರುವಂಥ ಹಾಲನ್ನು ಸೋದಿಸ್ಕೋಬೇಕಾಗತ್ತೆ. ನಾವು ಇಲ್ಲಿ ಎಲ್ಲ ಹಾಕಿ ಈ ಥರ ನಾವು ಸೋದಿಸ್ಕೋಬೇಕು, ಹಾಲು ತಕ್ಕೋಬೇಕಾಗತ್ತೆ. ಇದರೊಳಗಡೆದು ನಮಗೆ ಹಾಲು ಬೇಕು. ನಾವಿಲ್ಲಿ ಕೊಬ್ಬರಿ ಚಕ್ಲಿ ಮಾಡೋದ್ರಿಂದ ಡೈರೆಕ್ಟಾಗಿ ಕೊಬ್ಬರಿ ಹಾಕ್ಲಿಕ್ಕೆ ಆಗೋದಿಲ್ಲ, ಹಾಲು ತಗೋತೇನೆ ಫ್ರೆಂಡ್ಸ, ಹಾಲಿಂದ ಮಾಡ್ಲಿಕ್ಕಾಗತ್ತೆ. ಈಗ ಇದನ್ನೆಲ್ಲ ಸೋದಿಸಿಟ್ಕೋತೇನೆ. ನೋಡಿ ಇಲ್ಲಿ ಹಾಲನ್ನು ನಾನು ಇಲ್ಲಿ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ. ಈ ಹಿಟ್ಟಿಗೆ ಈಗ ನಾವು ಸ್ವಲ್ಪ ಎಣ್ಣೆನ ಕಾಯಿಸಿ ಹಾಕ್ತೇನೆ ಫ್ರೆಂಡ್ಸ. ನೋಡಿ ಇಲ್ಲಿ ಎಣ್ಣೆ ಕಾಯಿಸಿ ಸ್ವಲ್ಪ 1 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಹಾಕೋತೇನೆ. ನೋಡಿ ಸುಡ್ತಿರುತ್ತೆ. ಈಗ ಸ್ವಲ್ಪ ಇದನ್ನೇ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು, ಕಾದ ಎಣ್ಣೆ ಅಥವಾ ಎಲ್ಲ. ಈಗ ಈ ಥರ ನೋಡಿ ಇದಕ್ಕೆ ನಾವೀಗ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ
ಕಲಸ್ಕೊಳ್ಳೋನು ಗಟ್ಟಿಯಾಗಿ ಹಾಕಿ ಕಲಸ್ಕೋಬೇಕಾಗುತ್ತೆ. ನಾವು ಚಕ್ಕಲಿ ಹಿಟ್ಟು ಕಲಿಸ್ತೀವಿ ನೋಡಿ, ಆ ಥರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು, ಟೇಸ್ಟಿಯಾಗಿ. ಈಗ ಇದನ್ನೆಲ್ಲ ನಾನು ಗಟ್ಟಿಯಾಗಿ ಹಾಲು ಹಾಕಿ ಕಲಸ್ಕೊತೀನಿ ಫ್ರೆಂಡ್ಸ. ನೀರು ಥರ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇದನ್ನೆಲ್ಲ ಈಗ ಕಲಿಸಿದ ಮೇಲೆ ತೋರಿಸ್ತೇನೆ ನೋಡಿ. ಈ ಥರ ಈಗ ಕಲಿಸಿದ್ದೇನೆ. ಕಲಿಸಿ ತುಂಬ ಹೊತ್ತು ಇಡಬಾರ್ದು ಫ್ರೆಂಡ್ಸ, ಈಗಲೇ ಇದನ್ನು ಮಾಡಬೇಕು. ನಾನೀಗ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ. ನೋಡಿ, ಇಲ್ಲಿ ಚಕ್ಕುಲಿ ಮಣಿದು ಈ ಥರ ಇರುತ್ತಲ್ಲ, ನಾವು ಇದಕ್ಕೆ ಬೇಕಾದರೆ ಎಣ್ಣೆ ಹಚ್ಕೋಬೋದು, ಬೇಡಾದರೆ ಇಲ್ಲ. ಇಲ್ಲಿ ಓಪನ್ ಇರುತ್ತೆ, ಇದಕ್ಕೆ ಹಾಕೋಬೇಕಾಗತ್ತೆ. ಇದರಿಂದ ನಾವು ಸಂಡಿಗೆ ಕೂಡ ಮಾಡ್ತೀವಿ ನೋಡಿ, ಇದೇ ಮಣಿಯಿಂದನೇ. ಈಗ ಇದರೊಳಗಡೆ ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ನಾನು ಇದರೊಳಗಡೆ ಹಾಕ್ತೇನೆ. ಈಗ ನೋಡಿ, ಇಲ್ಲಿ ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ಮಾತ್ರ ಹಾಕೋತೇನೆ ನೋಡಿ. ಈ ಥರ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಹೊರಗಡೆ ಬಂದುಬಿಡುತ್ತೆ ಅದು. ಇಲ್ಲಿ ಈ ಥರ ಈಗ ಒತ್ತಬೇಕು ನಾವು ನೋಡಿ. ಇಲ್ಲಿ ಚಕ್ಕುಲಿ ನಾವು ಯಾವ ಥರ ಹಾಕಬೇಕಂತಂದರೆ ರೌಂಡ್ ಶೇಪಲ್ಲಿ ಚೆನ್ನಾಗಿ ಹಾಕ್ಕೋಬೇಕಾಗತ್ತೆ ನೋಡಿ. ಇದೇ ಥರ ನಿಮಗೆ ದೊಡ್ಡದು ಬೇಕಂದರೆ ದೊಡ್ಡದು ಕೂಡ ಹಾಕೋಬೋದು, ಇಲ್ಲ ನಮಗೆ ಸಣ್ಣ ಸೈಜೇ ಇರಲಿ ಅಂದರೆ ನಾವು ಈ ಥರ ಹಾಕೋಬೇಕಾಗತ್ತೆ. ತುಂಬ ದೊಡ್ಡದು ಅಂದರೆ ಮುರಿತಾವ ನಾವು ಹಾಕ್ಲಿಕ್ಕೆ ಹೋದರೆ ಫ್ರೆಂಡ್ಸ. ನೋಡಿಕೊಂಡು ಒಂದು 2-3 ಸುತ್ತು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡಿ. ಇದೇ ಥರ ನಾನು ಹಾಕಿ ಇಟ್ಕೊತೀನಿ. ಈಗ ನೋಡಿ, ಈ ಥರ ಹಾಕಿ ಇಟ್ಟಿದ್ದೇನೆ ಫ್ರೆಂಡ್ಸ್. ಈಗ ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಡೋಣ ನೋಡಿ. ಎಣ್ಣೆ ಕೂಡ ಕಾಯ್ತಾ ಇದೆ ಫ್ರೆಂಡ್ಸ. ಹಾಕಿಟ್ಟಿರೋಂಥ ಚಕ್ಕುಲಿನ ಒಂದೊಂದಾಗಿ ಇದರೊಳಗಡೆ ಬಿಡಬೇಕೀಗ ನಾವು ನೋಡಿ. ಇಲ್ಲಿ ಈ ಥರ ಕೈಯಲ್ಲಿ ಬರ್ತಾವೆ ಫ್ರೆಂಡ್ಸ, ನಮಗೆ ಬಿಡಬೇಕು ಈ ಥರ ನೋಡಿ. ಎಷ್ಟು ಚೆನ್ನಾಗಿ ಅವು ಸೈಡ್ ಕೂತ್ಕೊಳ್ತಾವ ಅಂಥೇಳಿ ಇದನ್ನು ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಎಣ್ಣೆ ಒಳಗಡೆ ಹಾಕಿಬಿಟ್ರೆ ನಮ್ಮ ಮುಖಕ್ಕೆ ಸಿಡಿಯುವಂಥ ಚಾನ್ಸ್ ತುಂಬ ಇರುತ್ತೆ, ಎಣ್ಣೆ ಕಾದಿರೋದ್ರಿಂದ. ಹಾಗಾಗಿ ನೋಡಿ, ಇಲ್ಲಿ ಒಂದೊಂದಾಗಿ ಹಾಕಿದ್ದೀನಿ. ಈಗ ಒಂದೊಂದು ನೋಡಿ ಎಷ್ಟು ಚೆನ್ನಾಗಿ. ಇದರಲ್ಲಿ ಖಾರ ನಾನು ಹಾಕಿಲ್ಲ ಫ್ರೆಂಡ್ಸ, ಖಾರ ಹಾಕಿಲ್ಲ, ತೆಂಗಿನಕಾಯಿ ಹಾಲು ಹಾಕಿ ಮಾಡಿರೋದ್ರಿಂದ ಚೆನ್ನಾಗಿ ಬರ್ತಾವೆ ಇವು. ಟೇಸ್ಟಿ ಮಾತ್ರ ಸಖತ್ತಾಗಿ ಹಾಕೋ ನೋಡಿ. ಎಣ್ಣೆಯಲ್ಲಿ ಎಷ್ಟು ಹಿಡಿತೋ ನೀವು ಅಷ್ಟನ್ನು ಹಾಕೋಬೋದು ಇಲ್ಲಿ ಫ್ರೆಂಡ್ಸ್. ನಾನು ಇಲ್ಲಿ ಮೊದಲು ಹಾಕಿರುವಂಥ ಚಕ್ಕುಲಿ ಫ್ರೈ ಆಗಿದೆ, ತೆಗೆದಿದ್ದೇನೆ ನೋಡಿ. ಎಷ್ಟು ಚೆನ್ನಾಗಿ ಸೌಂಡ್ ಕೇಳ್ತಿರ್ಬೋದಲ್ಲ ನಿಮಗೆ, ಎಷ್ಟು ಚೆನ್ನಾಗಿ ಫ್ರೈ ಹಾಕವು. ಈಗ ಮತ್ತು ಎಷ್ಟು ನಾವು ಮಾಡ್ತೀವಿ ನೋಡಿ ಅಷ್ಟನ್ನು ಈಗ ನಾನೀಗ ಎಣ್ಣೆಯಲ್ಲಿ ಎಲ್ಲ ಫ್ರೈ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ. ಇವು ಕೂಡ ಫ್ರೈ ಆದವು ಫ್ರೆಂಡ್ಸ್. ಈಗ ಎಲ್ಲವನ್ನು ಫ್ರೈ ಮಾಡಿದ್ಮೇಲೆ ನೋಡಿ, ನಾನು ಉಡುಪಿ ಸೈಡ್ ಮಾಡುವಂಥ, ಉಡುಪಿ ಮಂಗಳೂರು ಸೈಡ್ ಮಾಡೋಂಥ ಚಕ್ಕುಲಿ ಮಾಡಿದ್ದೀನಿ ನೋಡಿ. ಎಷ್ಟು ಇವು ತುಂಬ ವೈಟ್ ಬರ್ತಾವೆ, ಕಪ್ಪಾಗಿ ಬರೋದಿಲ್ಲ, ತುಂಬ ಗರಿಗರಿಯಾಗಿ ತುಂಬ ಚೆನ್ನಾಗಿ, ಮತ್ತು ಒಳಗಡೆ ಸಾಫ್ಟಾಗಿ ಮೇಲ್ಗಡೆ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರ್ತವೆ. ಈ ಥರ ಚಕ್ಕುಲಿ ಬೇಕ್ರಿಯಲ್ಲಿ ಸಿಗ್ತವೆ ಇಲ್ಲಿ, ತುಂಬ ಖುಷಿಯಾಗುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಡಿ, ಹಾಗೆ ವಿಡಿಯೋ ಒಂದು ಲೈಕ್ ಕೂಡ ಮಾಡಿ. ಆಯ್ತಾ ಮುರಿದದ್ದು? ಹೇಳು ಬೇಗ ಬೇಗ ಫ್ರೆಂಡ್ಸ್. ಮೊನ್ನೆ ಚಾಕ್ಲೇಟ್ ನೋಡಿ ಈಗ ಅವನಿಗೆ ತೋರಿಸ್ತಾ ಇದ್ದಾಳೆ, ನಾನು ಎಷ್ಟು ತಿಂದಿದ್ದೇನೆ, ನೀನು ಎಷ್ಟು ತಿನ್ನು ಅಂತ ಹೇಳ್ತಾ ಇದ್ದಾಳೆ ಅವನಿಗೆ. ಒಂದೇ ಕಡೆ ಮುರಿಬೇಕಲ್ಲ, ಒಂದೇ ಸೈಡಿಗೆ. ಹಾಂ, 2 ಬಂತಾನ, ತಿಂತಿದ್ರೆ ಕೊಟ್ಬಿಡು. ಆಯಿತಾ ಫ್ರೆಂಡ್ಸ್. ಇಲ್ಲಿ ಚಹಾ ಕೂಡ ಕುದೀತಾ ಇದೆ. ಒಂದಿಷ್ಟು ಪಾತ್ರೆ ಇದೆ, ಪಪ್ಪಾಯ ಹಣ್ಣು ಬಿಸಾಕ್ಬೇಕು, ಹೊರಗಡೆ ಹಾಕ್ತೀನಿ. ಈಗ ಇದನ್ನು ಹೊರಗಡೆ ಹಾಕಿಬಿಡ್ತೀನಿ. ಕಟ್ಟೆಗೆ ಸ್ವಲ್ಪ ಅದು ಇದು ಎಲ್ಲ ಹಾಕಿ ಪಾತ್ರೆ ತೊಳಿತೀನಿ ಮೊದಲಿಗೆ, ಬೇಗ ಬೇಗ. ಇವ್ರು ಇಲ್ಲಿ ಅಂತಾರೋ ಚಹಾ ಬೇಕಾಗಿದೆ ಅಂತೆ, ಕೊಡ್ತೇನೆ ಮಾಡಿ. ಕುದೀತಾ ಇದೆ ಚಹಾ ಕೂಡ ನೋಡಿ. ಈಗ ಟೈಮು 8:30 ಆಗಿದೆ. ಊಟ ಮಾಡ್ತಾಯಿದ್ದೀವಿ. ಊಟ ಏನೇನಿದೆ ಅಂಥೇಳಿ ತೋರಿಸ್ತೇನೆ. ನೀರು, ತಣ್ಣೀರಲ್ಲ, ಇದು ಬಿಸಿನೀರು ನೋಡಿ ಫ್ರೆಂಡ್ಸ. ಇಲ್ಲಿ ಹೆಸರು ಕಾಳು ಸಾಂಬಾರು ಮಾಡಿದ್ದೀನಿ, ತುಂಬ ಟೇಸ್ಟಿಯಾಗಿ ಸೂಪರಾಗಿದೆ ಹೆಸರು ಕಾಳು ಸಾಂಬಾರು. ರಾತ್ರಿಗೆ ಅಂಥೇಳಿ ಸ್ವಲ್ಪ ಸಾಂಬಾರು ಮಾಡಿದೆ. ಬೆಳಗ್ಗೆ ಶ್ರೇಯನ್ ತಟ್ಟೆಯಲ್ಲಿ ಇತ್ತು ನೋಡಿ, ಆ ಪಲ್ಯ ಇತ್ತು. ಮತ್ತು ಇಲ್ಲಿ ಬಿಸಿ ಅನ್ನ ಕೂಡ ಮಾಡಿದ್ದೀನಿ, ಸ್ವಲ್ಪ ಈರುಳ್ಳಿ, ಇಲ್ಲಿದೆ ಸಾಂಬಾರು, ರೊಟ್ಟಿ, ಇಷ್ಟೇ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ಊಟಕ್ಕೆ, ರಾತ್ರಿಗೆ ಊಟ ಆದಮೇಲೆ ಮತ್ತೆ ಸಿಗ್ತೀನಿ.